ಯುವ ನಾಯಕ ರಾಹುಲ್ ಜಾರಕಿಹೊಳಿ ಇವರಿಂದ ನೂತನ ಶಾಲಾ ಕಟ್ಟಡ ಉದ್ಘಾಟನೆ. ಬೆಳಗಾವಿ ಜಿಲ್ಲೆ ಯಮಕನಮರಡಿ ಮತಕ್ಷೇತ್ರದ ಪರಕನಟ್ಟಿ ಗ್ರಾಮದ ನೂತನ ಸರ್ಕಾರಿ ಪ್ರೌಢಶಾಲೆ ಉದ್ಘಾಟನೆ ಸಮಾರಂಭವನ್ನು ಯುವ ನಾಯಕ ರಾಹುಲ್ ಜಾರಕಿಹೊಳಿ ಅವರು ದಿನಾಂಕ 27 ಫೆಬ್ರವರಿ 2026ರಂದು ನೆರವೇರಿಸಿದರು. ಈ ಶುಭ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಹಾಗೂ ಸಚಿವರ ಆಪ್ತ ಸಹಾಯಕರು, ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕರು, ಗುರುಮಾತೆಯರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ರಾಜು ಬೇಟ್ ಸೂರಿ, ಅಧ್ಯಕ್ಷರು ಮತ್ತು ಮಾವನೂರು ಗ್ರಾಮದ ಪಂಚಾಯಿತಿ ಸದಸ್ಯರಾದ ಅಡಿವೆಪ್ಪ ನಾಯ್ಕ್, ಈಶ್ವರ್ ಮುನ್ನೊಳ್ಳಿ ಹಾಗೂ ವೀರಭದ್ರ ಸುಲ್ತಾನ್ಪುರಿ, ಈರಪ್ಪ ಹುಕ್ಕೇರಿ, ಎಸ್ಡಿಎಂಸಿ ಅಧ್ಯಕ್ಷರು ಬಸವರಾಜ್ ಹುಲಿಕಟ್ಟೆ ಹಾಗೂ ಸರ್ವ ಸದಸ್ಯರು ಮತ್ತು ಇನ್ನೂ ಹಲವಾರು ಗಣ್ಯರು, ಪರಕನಟ್ಟಿ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು. ವರದಿ ದತ್ತಾರಾಮ್ ಬಿ ಜೊತೆ ನಿರಂಜನ್ ಶಿರೂರ್, ಶ್ರೇಯಾ ನ್ಯೂಸ್ ಕನ್ನಡ, ಯಮಕನಮರಡಿ. ಅವರು 2.5 ವರ್ಷ ಮಂತ್ರಿ ಆದ ಅವಧಿ ಆದಮೇಲೆ 100 ಕೊಠಡಿಗಿಂತ ಹೆಚ್ಚು ಯಮಕನಮರಡಿ ಮತಕ್ಷೇತ್ರದಲ್ಲಿ ಅವರು ಮಾಡಿ ತೋರಿಸಿದ್ದಾರೆ. ಇವತ್ತು 20 ಕೋಟಿಗಿಂತ ಹೆಚ್ಚು ವೆಚ್ಚದಲ್ಲಿ ಯಮಕನಮರಡಿ ಮತಕ್ಷೇತ್ರಕ್ಕೆ ಬರೀ ಶಾಲಾ ಕೊಠಡಿಗಳಿಗೆ ಅವರು ಅನುದಾನ ಕೊಟ್ಟಿದ್ದಾರೆ. ಅದಕ್ಕೆ ಇದೇನು ತೋರಿಸುತ್ತಂದ್ರೆ ಅವರು ಮಕ್ಕಳ ಪ್ರತಿ, ನಮ್ಮ ಮಕ್ಕಳು ಭವಿಷ್ಯ ಉಜ್ವಲ ಆಗಬೇಕಂತ ಉದ್ದೇಶದಿಂದ ಶಿಕ್ಷಣ ಕ್ಷೇತ್ರಕ್ಕೆ ಎಷ್ಟೊಂದು ಒತ್ತಾಯ ಕೊಡ್ತಾ ಇದ್ದಾರೆ ಅಂತ ನಾವೆಲ್ಲರೂ ನೋಡ್ಬೋದು. ಸಕಲ ಸುಖದ ಸಾಧನ ಜೀವ ಕೋಟಿ ಕಾಯ್ವನೆ, ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ, ಕರುಣಿಸಯ್ಯ ದೀನ ಬಂಧು, ಜೀವ ಕೋಟಿ ಕಾಯ್ವನೆ. ಧನ್ಯವಾದಗಳು. ಶಿಕ್ಷಕರಿಗೆ ಅಭಿನಂದನೆಗಳು. ಈಗ ಅದೇ ರೀತಿಯಾಗಿ ನಮ್ಮ ಕ್ಷೇತ್ರ ಶ್ರೀಮತಿ ಪಾಟೀಲ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಹುಕ್ಕೇರಿಗಳು ಇವರ ಅನುಪಸ್ಥಿತಿಯಲ್ಲೂ ಸಹಿತ ಅವರಿಗೂ ಸಹಿತ ನಾವು